ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮೀನ್ಸ್ ಡಿಸೆಂಬರ್ 15ನ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 20 ಪ್ರಚಲಿತ ಘಟನೆಗಳ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಈ ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ನೋಡಿಲ್ಲ ಅಲ್ವಾ, ನಿನ್ನೆ ಅದನ್ನು ಅಪ್ಲೋಡ್ ಮಾಡಲಾಗಿದೆ. ಮೀನ್ಸ್ ಲಾಸ್ಟ್ ವೀಕಿನ ಎಲ್ಲ ಪ್ರಚಲಿತ ಘಟನೆಗಳ ಟಾಪ್ 70 ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಸೊ ಯಾರು ಇನ್ನೂ ನೋಡಿಲ್ಲ ಅಲ್ವಾ, ಪ್ಲೀಸ್ ಒಂದು ಸರಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಅದು ನಿಮಗೆ ರಿವಿಷನ್ ಆಗುತ್ತೆ. ಆ್ಯಂಡ್ ದೆನ್ ಅದನ್ನು ನೀವು ಮಾಕ್ ಥರ ಏನಾದರೂ ತೊಗೊಂಡು ಏನಾದರೂ 50ಗಿಂತ ಜಾಸ್ತಿ ನೀವು ರೈಟ್ ಮಾಡಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಸಹ ಜಾಸ್ತಿ ಬರುತ್ತೆ. ಸರಿನಾ? ಸೊ ಅದು ಸಹ ನಿಮಗೆ ಗೊತ್ತಿರಲಿ. ಸರಿನಾ? ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಇದನ್ನ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಜುಡೋ ಕ್ರೀಡೆಯಲ್ಲಿ ವಿಶ್ವದ ನಂಬರ್ 1 ಶ್ರೇಯಾಂಕವನ್ನು ಪಡೆದ ಮೊದಲ ಭಾರತೀಯ ಜುಡೋಕಾ ಯಾರು ಅಂತ ಕೇಳಿದ್ದಾರೆ. ಸರಿನಾ? ಈ ಒಂದು ಜುಡೋ ಆಟವಾಡ್ತಕ್ಕಂತಹ ವ್ಯಕ್ತಿಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತದ ವ್ಯಕ್ತಿ ಏನಿದಾರಲ್ವಾ, ವಿಶ್ವದ ನಂಬರ್ 1 ಶ್ರೇಯಾಂಕ ಪಡೆದಿದ್ದಾರೆ ಅಂತ. ಯಾವುದರಲ್ಲಿ? ಈ ಒಂದು ಜುಡೋ ಕ್ರೀಡೆಯಲ್ಲಿ. ಯಾರು ಅವರು? ಶಾಹಿನ್ ದರ್ಹಾಜಾ ಅವರು, ಆ್ಯಂಡ್ ದೆನ್ ಈ ಒಂದು ಪ್ರಿಯಾ ಮಲಿಕ್ ಅವರು, ಆ್ಯಂಡ್ ದೆನ್ ಹಿಮಾಂಶಿ ತೋಕಾಸ್ ಅವರು, ಮತ್ತು ಬಬಿತಾ ಕುಮಾರಿ ಅವರು ಅಂತ ಕೊಟ್ಟಿದ್ದಾರೆ. ಸೊ ಯಾರು ಪಡೆದಿದ್ದಾರೆ ಅಂತ ಹೇಳ್ಬೋದಾ? ಯಾರು ಅಂತ ಹೇಳಿದ್ರೆ, ಈ ನಮ್ಮ ಹಿಮಾಂಶಿ ತೋಕಾಸ್ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಹಿಮಾಂಶಿ ತೋಕಾಸ್ ಅವರು ಈ ವಿಶ್ವದ ನಂಬರ್ 1 ಶ್ರೇಯಾಂಕ ಪಡೆದಿದ್ದಾರೆ. ಯಾವ ಒಂದು ಕ್ರೀಡೆಯಲ್ಲಿ ಅಂತ ಕೇಳ್ತೇನೆ, ಅವಾಗ ನೀವು ಹೇಳಬೇಕಾಗುತ್ತೆ ಜುಡೋ ಕ್ರೀಡೆಯಲ್ಲಿ ಅಂತ. ಹಾಗಾದ್ರೆ ಈ ಒಂದು ಜುಡೋ ಆಡ್ತಕ್ಕಂತಹ ಆಟಗಾರರಿಗೆ ನಾವೇನಂತ ಹೇಳ್ತೀವಿ? ಜುಡೋಕಾ ಅಂತ ಕರಿತೀವಿ. ಸರಿನಾ? ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಸರಿನಾ? ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನೀವು 5 ಸ್ಟಾರ್ ಹಾಕೊಂಡು ನೆನ್ಪಿಟ್ಕೊಳ್ಳಿ. ಓಕೆ? ಯಾಕೆ ಅಂತಂದ್ರೆ ಈ ಒಂದು ಕ್ರಿಕೆಟ್ ಬಿಟ್ಟು ನಮ್ಮ ಭಾರತೀಯರಿಗೆ ಆಲ್ಮೋಸ್ಟ್ ಬೇರೆ ಯಾವುದೂ ಕ್ರೀಡೆಗಳು ನೆನಪೇ ಇರೋದಿಲ್ಲ ಫಸ್ಟ್ ಆಫ್ ಆಲ್. ಸರಿನಾ? ಸೊ ಅಂತಹದ್ರಲ್ಲಿ ಇವರು ಒಂದು ಕ್ರೀಡೆಯಲ್ಲಿ ಆಟ ಆಡಿ ಇಡೀ ವಿಶ್ವದಲ್ಲೇ ನಂಬರ್ 1 ಶ್ರೇಯಾಂಕದಲ್ಲಿದ್ದಾರೆ ರೀ. ಯಾವುದರಲ್ಲಿ? ಈ ಒಂದು ಜುಡೋ ಕ್ರೀಡೆಯಲ್ಲಿ ಅಂತ ಹೇಳ್ತೀವಿ. ಸರಿನಾ? ಇವಾಗ ಕ್ರಿಕೆಟ್ ಹೊರತುಪಡಿಸಿದ್ರೆ ಬೇರೆ ಯಾವುದಲ್ಲಾದರೂ ನಾವು ಟಾಪಲ್ಲಿ ಇದೀವಿ ಅಂತಂದ್ರೆ ಒಂದು ಕಬಡ್ಡಿ ಅಂತ ತಗೊಳ್ತೀವಿ, ಆ್ಯಂಡ್ ದೆನ್ ಖೋ ಖೋ ಅಂತ ತಗೊಳ್ತೀವಿ, ಆ್ಯಂಡ್ ದೆನ್ ಇನ್ನೊಂದು ಯಾವುದು ಅಂತಂದ್ರೆ ಈ ಒಂದು ಜುಡೋ ಅಂತ ತಗೊಳ್ತೀವಿ. ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಸರಿನಾ? ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಇನ್ನೊಬ್ರು ನಮ್ಮ ಭಾರತೀಯರೇ ಇದ್ದಾರೆ, ಅವರು 4ನೇ ಸ್ಥಾನದಲ್ಲಿದ್ದಾರೆ. ಯಾರು ಅಂತ ಹೇಳ್ಬೋದಾ? ಯಾರು ಅಂತ ಕೇಳಿದ್ರೆ, ಈ ಒಂದು ಶಾಹಿನಾ ದರಾಜಾ ಅಂತ ಹೇಳ್ತೇವೆ. ಸರಿನಾ? ಯಾರು? ಈ ಒಂದು ಶಾಹಿನಾ ದರ್ಜಾದ ಅನ್ನೋರು ಏನಿದಾರಲ್ವಾ, ಸೊ ಇವರು 4ನೇ ಸ್ಥಾನದಲ್ಲಿದ್ದಾರೆ. 4ನೇ ಶ್ರೇಯಾಂಕದಲ್ಲಿ ಕಂಡುಬರ್ತಾರೆ. ಸರಿನಾ? ಮೊದಲನೇ ಸ್ಥಾನದಲ್ಲಿ ಹಾಗೆ 4ನೇ ಸ್ಥಾನದಲ್ಲಿ ಎರಡರಲ್ಲೂ ಸಹ ನಮ್ಮ ಭಾರತೀಯರೇ ಇದ್ದಾರೆ. ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ? ಹಿಮಾಂಶಿ ತೋಕಾಸ್ ಅವರಿದ್ದಾರೆ. ಹಾಗೆ 4ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ಶಾಹಿನ್ ದರ್ಹಾಜಾನ್ ಅವರಿದ್ದಾರೆ. ಸರಿನಾ? ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಸೊ ಹಾಗಾದ್ರೆ ಇದಕ್ಕೆ ಒಂದು ಪ್ರಶ್ನೆಗೆ ಉತ್ತರ ಏನು? ಆಪ್ಷನ್ ಸಿ ಅಂತ ಹೇಳ್ತೀವಿ, ಹಿಮಾಂಶಿ ತೋಕಾಸ್ ಅವರು. ಸರಿನಾ? ಯಾರು? ಹಿಮಾಂಶಿ ತೋಕಾಸ್ ಅವರು. ಯಾಕೆ ಇದಕ್ಕೆ ಜಾಸ್ತಿ ಬಾರ್ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ? ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. SSLಯಲ್ಲೂ ಕೇಳ್ತಾನೆ, RRBಯಲ್ಲೂ ಕೇಳ್ತಾನೆ, ಆ್ಯಂಡ್ ದೆನ್ ನಿಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲೂ ಸಹ ಈ ಪ್ರಶ್ನೆ ನಿಮಗೆ ಬರುತ್ತೆ. ಓಕೆ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಗೂಗಲ್ ಸಂಸ್ಥೆಯು ಡೇಟಾ ಸೆಂಟರ್ ಮತ್ತು AI ಹಬ್ಗಳ ಸ್ಥಾಪನೆಗಾಗಿ $15 ಬಿಲಿಯನ್ ಹೂಡಿಕೆಯಷ್ಟು ಭಾರತದ ಯಾವ ನಗರದಲ್ಲಿ ಘೋಷಿಸಿದೆ ಅಂತ ಕೇಳಿದ್ದೇನೆ. ಸರಿನಾ? AI ಹಬ್ಗಳ ಸ್ಥಾಪನೆ ಮಾಡುತ್ತೆ ಅಂತ ಯಾವುದು? ಈ ಒಂದು ಗೂಗಲ್ ಅನ್ನೋದು. ಎಷ್ಟು ಬಿಲಿಯನ್ ಹೂಡಿಕೆ ಮಾಡ್ತದೆ ಅಂತ ಕೇಳಿದ್ರೆ $15 ಬಿಲಿಯನ್ ಡಾಲರ್ಗಳಷ್ಟು ಹೂಡಿಕೆ ಮಾಡ್ತದೆ ಅಂತೆ. ಯಾವ ನಗರದಲ್ಲಿ? ಬೆಂಗಳೂರಲ್ಲ, ಚೆನ್ನೈ ಅಲ್ಲ, ವಿಶಾಖಪಟ್ಟಣಂ ಅಲ್ಲ, ಅಥವಾ ಮುಂಬೈ ಅಲ್ಲ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಹಾಗಾದ್ರೆ ಇದಕ್ಕೆ ಯಾವುದು ಅಂತ ಹೇಳ್ಬೋದು ಆನ್ಸರ್? ಹೇಳಿ ನೋಡುವ, ಯಾವುದು ಅಂತ ಹೇಳಿದ್ರೆ ನಾವು ಆಪ್ಷನ್ ಸಿ ಅಂತ ಹೇಳ್ತೀವಿ. ಹಾಗೆ ಯಾವುದು? ವಿಶಾಖಪಟ್ಟಣಂ ಅಂತ ಹೇಳ್ತೀವಿ. ಸರ್ ಈ ಒಂದು ವಿಶಾಖಪಟ್ಟಣಂ ಅಲ್ಲಿ ಏನಿದೆ ಅಲ್ವಾ, ಈ ಒಂದು ಗೂಗಲ್ ಸಂಸ್ಥೆ AI ಹಬ್ಗಳಿಗಾಗಿ $15 ಬಿಲಿಯನ್ ಹೂಡಿಕೆ ಮಾಡಲು ಘೋಷಿಸಿದೆ. ಎಲ್ಲಿ? ಒಂದು ವಿಶಾಖಪಟ್ಟಣಂ ಅಲ್ಲಿ. ವಿಶಾಖಪಟ್ಟಣಂ ಎಲ್ಲಿ ಕಂಡುಬರುತ್ತೆ? ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಸರ್ನಾ? ಸೊ ನಿಮಗೆ ಆಪ್ಷನ್ ಏನಾದರೂ ವಿಶಾಖಪಟ್ಟಣಂ ಕೊಡಲಿಲ್ಲ ಅಂತಂದರೆ, ರಾಜ್ಯ ಏನಾದರೂ ಕೊಟ್ಟರೆ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಈ ಒಂದು ತಮಿಳುನಾಡು ಅಂತ ಕೊಟ್ಟರೆ ಅವಾಗ ನೀವು ಹೇಳಬೇಕಾಗುತ್ತೆ ಆಂಧ್ರ ಪ್ರದೇಶ ಅಂತ. ಸರ್ನಾ? ಯಾವುದು? ಈ ಒಂದು ಗೂಗಲ್ ಸಂಸ್ಥೆಯು ಡೇಟಾ ಸೆಂಟರ್ ಮತ್ತು AI ಹಬ್ಗಳ ಸ್ಥಾಪನೆಗಾಗಿ $15 ಬಿಲಿಯನ್ ಹೂಡಿಕೆಯನ್ನು ಈ ವಿಶಾಖಪಟ್ಟಣಂನಲ್ಲಿ ಮಾಡಲಾಗಿದೆ ಅಂತ ಹೇಳಬೇಕಾಗುತ್ತೆ. ಓಕೆ? ಆ್ಯಂಡ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ನಾವೀನ್ಯತೆ ಮತ್ತು ಆರ್ಥಿಕ ಬೆಳವಣಿಗೆ ನಡುವಿನ ಸಂಬಂಧದ ಸಂಶೋಧನೆಗಾಗಿ 2025ರ ಸವರ್ಜಿಸ್ ರಿಸ್ಕ್ ಬ್ಯಾಂಕ್ ಇನ್ ಎಕನಾಮಿಕ್ ಸೈನ್ಸಸ್ ಪ್ರಶಸ್ತಿಯನ್ನು ಗೆದ್ದವರಲ್ಲಿ ಒಬ್ಬರಲ್ಲದವರು ಯಾರು ಅಂತ ಕೇಳಿದ್ದಾನೆ. ಸರಿನಾ? ಮೀನ್ಸ್ 3 ಗೆದ್ದಿದ್ದಾರೆ ಅಂತೆ. ಸೊ ಹಾಗಾದ್ರೆ ಒಬ್ಬರು ಯಾರಲ್ಲ ಅಂತ. ಒಬ್ಬರಲ್ಲದವರು ಮೀನ್ಸ್ ನೋಡಿ, ಕನ್ನಡದಲ್ಲಿ ನಿಮ್ಗೆ ಎಷ್ಟು ಟ್ವಿಸ್ಟ್ ಮಾಡ್ತಾನೆ ಅಂದರೆ, ಇಂಗ್ಲೀಷಲ್ಲಿ ಈಸಿ ಇರುತ್ತೆ, ಹೂ ಇಸ್ ನಾಟ್ ಅಂತ ಕೇಳ್ತಾನೆ ಅಷ್ಟೇ. ನಾಟ್ ಅಂತ ಮೆನ್ಷನ್ ಮಾಡಿದಾನೆ, ಯಾರಲ್ಲ ಅಂತ ಹುಡುಕ್ಬೇಕಷ್ಟೇ. ಬಟ್ ಇಲ್ಲಿ ನೋಡಿ, ಇಲ್ಲಿ ಒಬ್ಬರು ಅಥವಾ ಒಬ್ಬರಲ್ಲ, ಹೇಗೆ ಸಮ್ ಕನ್ಫ್ಯೂಷನ್ ಆಗ್ತದೆ ಎಕ್ಸಾಮಲ್ಲಿ. ಅದು ಎಕ್ಸಾಕ್ಟ್ಲಿ ಹೇಗೆ ಅಂತಂದರೆ, ಈ ಒಂದು ಕನ್ನಡದಲ್ಲಿ ಕ್ವಶನ್ ಪೇಪರ್ ಏನಿದೆ ಅಲ್ವಾ, ಮ್ಯಾಕ್ಸಿಮಮ್ ಕನ್ಫ್ಯೂಷನ್ ಕೊಡ್ತಾರೆ. ಯಾಕೆ ಅಂತಂದರೆ ಇದು ರೆಡಿ ಆಗಿರೋದು ಪ್ರಶ್ನೆ ಪತ್ರಿಕೆ ಇಂಗ್ಲೀಷಲ್ಲಿ ರೆಡಿ ಆಗಿರುತ್ತೆ, ಬಟ್ ಟ್ರಾನ್ಸ್ಲೇಟ್ ಮಾಡಿರೋದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ಸೊ ಈ ರೀತಿ ನಿಮಗೆ ಕೆಲವೊಂದು ಬದಲಾವಣೆಗಳು ನೋಡಕ್ಕೆ ಸಿಗ್ತವೆ. ಸರಿನಾ? ಸೊ ಹಾಗಾದ್ರೆ ಇಲ್ಲಿ ಅದನ್ನೆಲ್ಲ ಬಿಡಿ. ಸೊ ಈಗ ಆನ್ಸರ್ ಹೇಳಿ, ಯಾವುದು? ಈ ಒಂದು ಜೋಯಲ್ ಮುಖಿ ಅವರ ಆ್ಯಂಡ್ ದೆನ್ ಈ ಒಂದು ಫಿಲಿಪ್ ಅಗಿಯಾನ್ ಅವರ, ಆ್ಯಂಡ್ ದೆನ್ ಪೀಟರ್ ಹೌಯುಟಾ ಅವನವರು, ಇಲ್ಲ ಅಂತಂದರೆ ಮಸಾಕಿ ಕಾಶಿವಾರನ್ ಅವರ. ಸೊ ಯಾರಿಗೆ ಈ ಒಂದು ಪ್ರಶಸ್ತಿ ನೀಡಿಲ್ಲ? ಸರಿನಾ? ಯಾವ ಒಂದು ಪ್ರಶಸ್ತಿ? ಈ ಒಂದು ಸವರ್ಜಿಸ್ ರಿಸ್ಕ್ ಬ್ಯಾಂಕ್ ಪ್ರೈಸ್ ಇನ್ ಎಕನಾಮಿಕ್ ಸೈನ್ಸಸ್ ಎನ್ನುವ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿಲ್ಲ ಅಂತ ಹೇಳ್ಬೋದಾ?
ಯಾರಿಗೆ ನೀಡಲಾಗಿಲ್ಲ? ಜೋಯಲ್ ಮೊಕೆ ಅವರಿಗೆ ನೀಡಿದಾರಾ? ಹೌದು ನೀಡಿದ್ದಾರೆ. ಆ್ಯಂಡ್ ದೆನ್ ಈ ಒಂದು ಫಿಲಿಪ್ ಆಗಿಯಾನ್ ಅವರಿಗೆ ನೀಡಿದಾರಾ? ಹೌದು ಫಿಲಿಪ್ ಆಗಿಯಾನ್ ಅವರಿಗೂ ಸಹ ನೀಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾರಿದ್ದಾರೆ ಅಂತಂದರೆ ಪೀಟರ್ ಹವಿಟ್ ಇವರಿಗೆ ನೀಡಿದಾರಾ? ಹೌದು ಇವರಿಗೂ ಸಹ ನೀಡಿದ್ದಾರೆ. ಈ ಮಸಾಕಿ ಕಾಶಿವಾರ ಅನ್ನೋರಿಗೆ ನೀಡಿಲ್ಲ. ಸರ್ ಯಾರನ್ನ ಈ ಒಂದು ಮಸಾಕಿ ಕಾಶಿವಾರ ಅನ್ನೋರಿಗೆ ಈ ಒಂದು ಪ್ರಶಸ್ತಿ ನೀಡಿಲ್ಲ. ಯಾವ ಒಂದು ಪ್ರಶಸ್ತಿ? ನಾವೀನ್ಯತೆ ಮತ್ತು ಆರ್ಥಿಕ ಬೆಳವಣಿಗೆಗೆ ನಡುವಿನ ಸಂಬಂಧದ ಸಂಶೋಧನೆಗಾಗಿ 2025ರ ಸವರ್ಜಿಸ್ ರಿಸ್ಕ್ ಬ್ಯಾಂಕ್ ಪ್ರೈಸ್ ಇನ್ ಎಕನಾಮಿಕ್ ಸೈನ್ಸಸ್ ಅನ್ನುವ ಒಂದು ಪ್ರಶಸ್ತಿಯನ್ನ ಸರಿನಾ ಯಾವ 3 ಜನಕ್ಕೆ ನೀಡಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಈ ಒಂದು ಜೋಯಲ್ ಅವ್ರಿಗೂ ಆ್ಯಂಡ್ ದೆನ್ ಫಿಲಿಪ್ ಅವರು ಆ್ಯಂಡ್ ದೆನ್ ಪೀಟರ್ ಅವರು ಸರಿನಾ ಯಾರು? ಜೋಯಲ್, ಫಿಲಿಪ್ ಮತ್ತು ಪೀಟರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆ, ಅಲ್ಜಿಬ್ರೇಕ್ ವಿಶ್ಲೇಷಣೆ ಮತ್ತು ಪ್ರತಿನಿಧಿತ್ವ ಸಿದ್ಧಾಂತದ ಕ್ಷೇತ್ರಕ್ಕಾಗಿ ಮಹತ್ವದ ಕೊಡುಗೆಗಾಗಿ 2025ರ ಅಬೆಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಿದ್ದಾರೆ ಅಂತ. ಸರಿನಾ ಈ ಒಂದು ಅಬೆಲ್ ಪ್ರಶಸ್ತಿ ಯಾರಿಗೆ ನೀಡಿದ್ದಾರೆ ಅನ್ನೋದಕ್ಕಿಂತ ಮುಂಚೆ ಈ ಅಬೆಲ್ ಪ್ರಶಸ್ತಿ ಯಾಕೆ ನೀಡಿದ್ದಾರೆ, ಅವ್ರು ಏನು ಮಾಡಿದಾರೆ ಅಂತ ಕೆಲಸ ಅಂತ ಕೇಳಿದ್ರೆ ಈ ಒಂದು ಅಲ್ಜಿಬ್ರಾ ಅಂತ ಹೇಳ್ತೀರಲ್ವಾ, ಮೀನ್ಸ್ ಒಂದು ಅಲ್ಜಿಬ್ರೇಕ್ಸ್ ವಿಶ್ಲೇಷಣೆ ಮತ್ತು ಪ್ರತಿನಿಧಿತ್ವ ಸಿದ್ಧಾಂತಕ್ಕಾಗಿ ಸರಿನಾ ಆ ಒಂದು ಕ್ಷೇತ್ರದ ಮಹತ್ವದ ಕೊಡುಗೆಗಾಗಿ ಇವರಿಗೆ ಅಬೆಲ್ ಪ್ರಶಸ್ತಿ ನೀಡಿದ್ದಾರೆ. ಯಾರಿಗೆ? ಈ ಒಂದು ಪೀಟರ್ ಹವಿಯೋಟ್ ಅವ್ರಿಗೆ. ಸೊ ಇವರಿಗೆ ಆಲ್ರೆಡಿ ಆ ಪ್ರಶಸ್ತಿ ನೋಡಿದ್ವಲ್ವ, ಎಕನಾಮಿಕ್ಸ್ ರಿಲೇಟೆಡ್. ಸೊ ಅದಕ್ಕಿದ್ದಾರೆ. ಸೊ ಇವರಿಗೆಲ್ಲ ಆ್ಯಂಡ್ ದೆನ್ ಈ ಒಂದು ಜೋಯಲ್ ಮೊಕಿಯಾರ್ ಅವರು ಆ್ಯಂಡ್ ದೆನ್ ಮಸಾಕಿ ಕಾಶಿವಾರ ಅವರು ಆ್ಯಂಡ್ ದೆನ್ ಫಿಲಿಪ್ ಅಗಿಯಾನ ಅಂತ ಕೊಟ್ಟಿದ್ದಾರೆ ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ಯಾರು? ಮಸಾಕಿ ಕಾಶಿವಾರ ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ಮಸಾಕಿ ಕಾಶಿವಾರ ಅವ್ರಿಗೆ ನೀಡಿದ್ದಾರೆ. ಸೊ ಈ ಅಬೆಲ್ ಪ್ರಶಸ್ತಿ ಬಗ್ಗೆ ನಿಮಗೆ ಸಾಕಷ್ಟು ಕೇಳ್ತಾನೆ. ಏನಂತ ಕೇಳ್ತಾನೆ? ಗಣಿತ ಕ್ಷೇತ್ರದಲ್ಲಿ ನೀಡ್ತಕ್ಕಂಥ ನೋಬೆಲ್ ಯಾವುದು ಅಂತ ಕೇಳ್ತಾನೆ ಸರ್. ನಾವು ಈ ಒಂದು ಗಣಿತ ಕ್ಷೇತ್ರದ ನೋಬೆಲ್ ಯಾವುದು ಅಂತ ಕೇಳಿದ್ರೆ ಅಬೆಲ್ ಪ್ರಶಸ್ತಿ ಅಂತ ಹೇಳ್ತೀವಿ ಸರ್. ಈ ಒಂದು ಗಣಿತ ಕ್ಷೇತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಅನ್ನೋದೇ ಇಲ್ಲ. ಬಟ್ ಈ ಅಬೆಲ್ ಪ್ರಶಸ್ತಿ ಏನಿದೆ ಅಲ್ವಾ, ಗಣಿತ ಕ್ಷೇತ್ರದಲ್ಲೇ ನೋಬೆಲ್ ಅನ್ನ ಮೀರಿಸ್ತಕ್ಕಂಥ ಒಂದು ಪ್ರಶಸ್ತಿ ಆಗಿದೆ ಅಂತ ನಾವು ಹೇಳ್ತೀವಿ ಸರ್. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ಕೇಳ್ತಾನೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದ್ರೆ 5ನೇ ಪ್ರಶ್ನೆ, PMMSY ಯೋಜನೆ ಅಡಿಯಲ್ಲಿ ಭಾರತದ ಮೊದಲ ಇಂಟಿಗ್ರೇಟೆಡ್ ಅಕ್ವಾ ಪಾರ್ಕ್ ಅನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದೇನೆ ಸರಿನಾ. PMMSY ಅಂದ್ರೆ ಏನು? ಫುಲ್ ಫಾರ್ಮ್ ಬೇಕಲ್ವಾ ನಮಗೆ? ಮೊದಲು ಏನಂತ ಹೇಳ್ತೀವಿ? ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳ್ತೀವಿ. ಏನು? ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನಾ ಅಂತ ಹೇಳ್ತೀವಿ ಸರ್ನ. ಈ ಒಂದು ಯೋಜನೆ ಅಡಿಯಲ್ಲಿ ಭಾರತದ ಮೊದಲ ಇಂಟಿಗ್ರೇಟೆಡ್ ಅಕ್ವಾ ಪಾರ್ಕ್ ಅನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಅಂತ. ಯಾವ ರಾಜ್ಯದಲ್ಲಿ? ಆಂಧ್ರ ಪ್ರದೇಶದಲ್ಲಿ, ಅಸ್ಸಾಮಲ್ಲಿ, ನಾಗಾಲ್ಯಾಂಡಲ್ಲಿ ಮತ್ತು ಗುಜರಾತಲ್ಲಿ ಅಂತ ಕೊಟ್ಟಿದ್ದಾನೆ ಸರಿನಾ. ಸೊ ಇದು ಯಾವುದರಲ್ಲಿ ಆಗುತ್ತೆ ಅಂತ ಹೇಳ್ಬೋದಾ? ಕ್ವಶನ್ ಹೇಗಿದೆ? ಕ್ವಶನಲ್ಲಿ ಸ್ವಲ್ಪ ಇದು ಇದೆ ಅಲ್ವಾ, ಮೀನ್ಸ್ ಸ್ಟ್ಯಾಂಡರ್ಡ್ ಇದೆ ಅಲ್ವಾ? ಹೇಳಿ ಇದಕ್ಕೆ ಯಾವುದು ಅಂತ ಹೇಳ್ತೀವಿ ನಾವು ಅಂತಂದರೆ ಆಪ್ಷನ್ ಸಿ, ನಾಗಾಲ್ಯಾಂಡ್ ಅಂತ ಹೇಳ್ತೀವಿ ಸರ್ನ. ಈ ಒಂದು ನಾಗಾಲ್ಯಾಂಡಲ್ಲಿ ಮೊದಲ ಇಂಟಿಗ್ರೇಟೆಡ್ ಅಕ್ವಾ ಪಾರ್ಕ್ ಅನ್ನು ಸ್ಥಾಪಿಸಲಾಗಿದೆ ಸರ್ನ. ಭಾರತದ ಮೊದಲ ಅಂತ ಇದೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಸರ್ನ. ಭಾರತದ ಮೊದಲ ಮಹಿಳೆ, ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮೊದಲನೇದು. ಹಾಗಾದರೆ ಭಾರತದ ಯಾವುದೋ ವ್ಯಕ್ತಿ ಮೊದಲ ಶ್ರೇಯಾಂಕದಲ್ಲಿದ್ದಾರೆ. ಅವರು ಯಾರು? ನಮ್ಮ ಹಿಮಾನ್ಶಿ ಅವರಲ್ವಾ? ಸರಿನಾ. ಸೊ ಇವರು ಎಲ್ಲರೂ ಸಹ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಅದಕ್ಕೆ ಮೊದಲ ಅಂತ ಏನಾದರೂ ಬಂತ, ಫಸ್ಟ್ ಇರೋದು ಆಲ್ವೇಸ್ ಇಂಪಾರ್ಟೆಂಟ್ ಆಗುತ್ತೆ ರೀ. ಸೆಕೆಂಡ್ ಇರೋದು ಇಂಪಾರ್ಟೆಂಟ್ ಅಂತಲ್ಲ, ಬಟ್ ನಾವು ಜಾಸ್ತಿ ಅದಕ್ಕೆ ಒತ್ತು ಕೊಡಲ್ಲ ಸೆಕೆಂಡ್ ಇರೋದಕ್ಕೆ ಸರಿನಾ. ಸೊ ಅದಕ್ಕೆ ಫಸ್ಟೇ ಬರಬೇಕು ಯಾವಾಗಲೂ ಸಹ. ಇಲ್ಲಾಂದರೆ ಬೇರೆ ಯಾವುದಾದ್ರು ಲಿಸ್ಟಲ್ಲಿ ಇರ್ಬೋದು, ಬಟ್ ಫಸ್ಟ್ ಬರೋದನ್ನು ಯಾವತ್ತೂ ಸಹ ನೆನ್ಪಿಟ್ಕೊಳ್ಬೇಕು ಸರಿನಾ. ಇದು ಲೈಫ್ಗೂ ಆಯಿತು ಆ್ಯಂಡ್ ದೆನ್ ಎಕ್ಸಾಮ್ಗೂ ಸಹ ಆಯಿತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ 6ನೇ ಪ್ರಶ್ನೆ, 70ನೇ ಫಿಲ್ಮ್ ಫೇರ್ ಪ್ರಶಸ್ತಿಗಳಲ್ಲಿ 14 ಪ್ರಶಸ್ತಿಗಳನ್ನು ಗೆದ್ದ ಅತ್ಯುತ್ತಮ ಚಲನಚಿತ್ರ ಯಾವುದು ಅಂತ ಕೇಳಿದಾನೆ ಸರಿನಾ. 14 ಪ್ರಶಸ್ತಿಗಳನ್ನು ಗೆದ್ದಿದೆ ಅಂತೀರಿ. ಯಾವುದರಲ್ಲಿ? ಈ ಒಂದು 70ನೇ ಫಿಲ್ಮ್ ಫೇರ್ ಪ್ರಶಸ್ತಿಗಳಲ್ಲಿ ಯಾವುದು? ಜವಾನ್, 12th ಫೇಲ್, ಸ್ಯಾಮ್ ಬಹದ್ದೂರ್ ಮತ್ತು ಲಾಪತಾ ಲೇಡೀಸ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ, ಲಾಪತಾ ಲೇಡೀಸ್ ಅಂತ ಹೇಳ್ತೀವಿ. ಯಾವುದು? ಲಾಪತಾ ಲೇಡೀಸ್ ಚಿತ್ರ ಏನಿದೆ ಅಲ್ವಾ, 14 ಪ್ರಶಸ್ತಿಗಳನ್ನು ಗೆದ್ದಿದೆ. ಯಾವುದರಲ್ಲಿ? ಈ ಒಂದು 70ನೇ ಫಿಲ್ಮ್ ಫೇರ್ ಪ್ರಶಸ್ತಿಗಳಲ್ಲಿ ಸರಿನಾ. ಎಷ್ಟನೇ ಒಂದು ಫಿಲ್ಮ್ ಫೇರ್ ಪ್ರಶಸ್ತಿ ಆಗಿದೆ? 70ನೇ ಫಿಲ್ಮ್ ಫೇರ್ ಪ್ರಶಸ್ತಿ ಆಗಿದೆ. ಆನ್ಸರ್ ಮಾತ್ರ ನೋಡೋದಲ್ಲ, ಆಪ್ಷನಲ್ಲಿರೋದು ಆನ್ಸರ್ ಮಾತ್ರ ನೋಡೋದಲ್ಲ, ಕ್ವಶನಲ್ಲೂ ಸಹ ಸಮ್ ಆನ್ಸರ್ಗಳಿರ್ತವೆ, ಕ್ವಶನಲ್ಲೂ ಸಹ ಸಮ್ ಇನ್ಫಾರ್ಮೇಷನ್ ಇರುತ್ತೆ. ಅದನ್ನು ಸಹ ನಾವು ನೋಡ್ಕೊಳ್ಬೇಕಾಗುತ್ತೆ. 70ನೇ ಫಿಲ್ಮ್ ಫೇರ್ ಪ್ರಶಸ್ತಿ ಅಂತ ಹೇಳ್ತೀವಿ. ಸೊ ಅದರಲ್ಲಿ 14 ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಅಂತೆ ಸರಿನಾ. ಈ ಒಂದು 1 ಡಜನ್ ಮೇಲೆ ಮತ್ತೆರಡು ಹೆಚ್ಚಿಗೆ ಗೆದ್ದಿದ್ದಾರೆ ಇವರು ಸರ್. ಯಾರು? ಲಾಪತಾ ಲೇಡೀಸ್ ಚಿತ್ರತಂಡ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಜವಾನ್, 12th ಫೇಲ್ ಮತ್ತು ಸ್ಯಾಮ್ ಬಹದ್ದೂರ್ ಸರಿನಾ. ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ, ಕೇಳ್ಬೋದು. 12th ಫೇಲ್ನ ನಾಯಕ ಯಾರು, ನಾಯಕ ನಟ ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ತೀವಿ ವಿಕ್ರಮ್ ಮಿಶ್ರಿ ಅಂತ ಹೇಳ್ತೀವಿ ಸರ್. ಯಾರು? ವಿಕ್ರಮ್ ಮಿಶ್ರಿ ಅವರು. ಸೊ ಈ ರೀಸೆಂಟಾಗಿ ಅವರಿಗೂ ಸಹ ಒಂದು ಅವಾರ್ಡ್ ನೀಡಿದಾರಲ್ವಾ, ಅತ್ಯುತ್ತಮ ನಟ ಅಂತ ಸರಿನಾ. ಯಾರ ಜೊತೆ? ಶಾರುಖ್ ಖಾನ್ ಅವ್ರ ಜೊತೆ ಸರಿನಾ. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ, ಯಾರು? ವಿಕ್ರಮ್ ಮಿಶ್ರಿ ಅಂತ ಹೇಳ್ತೀವಿ. ಸೊ ಅವರು ಮೂಲತಃ ಮಹಾರಾಷ್ಟ್ರ ರಾಜ್ಯದವರಾಗಿದ್ದಾರೆ ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ 7ನೇ ಪ್ರಶ್ನೆ, ವರ್ಲ್ಡ್ ಕನ್ಸರ್ವೇಷನ್ ಕಾಂಗ್ರೆಸ್ ಸರಿನಾ. ಈ ಒಂದು IUCN ಏನಿದೆ ಅಲ್ವಾ, ಇತ್ತೀಚೆಗೆ IUCN ಹೊಸ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡ ದೇಶ ಯಾವುದು ಅಂತ ಕೇಳಿದ್ದೇನೆ ಸರಿನಾ. ಯಾವುದೇ IUCN ಅಲ್ಲಿ ಹೊಸ ಸೇರ್ಪಡೆ ಆಗಿರ್ತಕ್ಕಂಥ ದೇಶ ಆಗಿದೆ? ಕಜಕಿಸ್ತಾನ್, ಅಜರ್ಬೈಜಾನ್, ಅರ್ಮೇನಿಯಾ ಮತ್ತು ಮಂಗೋಲಿಯಾ. ಯಾವುದಾಗುತ್ತೆ ಇದಕ್ಕೆ? ಯಾವುದಾಗುತ್ತೆ ಅಂತ ಹೇಳಿದ್ರೆ ಆಪ್ಷನ್
ಸಿ ಯಾವುದು ಅರ್ಮೇನಿಯಾ ಅಂತ ಹೇಳ್ತೀವಿ. ಯಾವುದು ಆಪ್ಷನ್ ಸಿ ಅರ್ಮೇನಿಯಾ ಅಂತ ಹೇಳ್ತೀವಿ. ಈ ಒಂದು ಅರ್ಮೇನಿಯಾ ಏನಿದೆ ಅಲ್ವಾ, ರೀಸೆಂಟ್ ಆಗಿ IUCNಗೆ ಸೇರ್ಪಡೆಯಾಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿದೆ. ಯಾವುದು ಅರ್ಮೇನಿಯಾ. ಸರಿನಾ, ಅರ್ಮೇನಿಯಾ. ಓಕೆ, ನೆನ್ಪಿಟ್ಕೊಳ್ಳಿ. ಸ್ಟಾರ್ ಹಾಕಿದ್ದೀನಿ ಅಂದರೆ ನೀವು ನೆನ್ಪಿಟ್ಕೊಳ್ಬೇಕು ಅಂತ ಅರ್ಥ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ ಏನಿದೆ ಅಂತಂದರೆ, ತಾಯಿ ಮಗುವಿಗೆ HIV, ಹೆಪಟೈಟಿಸ್ ಬಿ ಮತ್ತು ಸಿಫಲಿಸ್ ಹರಡುವಿಕೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದ ವಿಶ್ವದ ಮೊದಲ ದೇಶ ಯಾವುದು ಅಂತ. ಸರ್, ಇದು ಮೊದಲ ದೇಶ ಹೇಗಾಗುತ್ತೆ ಸರ್? ಇವಾಗ ತಾಯಿಂದ ಮಗುವಿಗೆ HIV ಅನ್ನು ಹರಡೋದು ಸಾಕಷ್ಟು ದೇಶಗಳು ನಿಲ್ಲಿಸಿದ್ದಾವೆ ಸರ್. ಹೆಪಟೈಟಿಸ್ ಬಿ ಅನ್ನು ಸಹ ತಾಯಿಂದ ಮಗುವಿಗೆ ಹರಡೋದು ಎಷ್ಟೋ ದೇಶಗಳು ನಿಲ್ಲಿಸಿದ್ದಾವೆ ಸರ್. ಸಿಫಿಲಿಸ್ ಅನ್ನು ಸಹ ತಾಯಿಂದ ಮಗುವಿಗೆ ಹರಡೋದನ್ನು ಎಷ್ಟೋ ದೇಶಗಳು ನಿಲ್ಲಿಸಿದ್ದಾವೆ ಸರ್. ಹೌದು, ಬಟ್ ಮೂರನ್ನೂ ಸಹ ಏಕಕಾಲದಲ್ಲಿ ಮಾಡಿ ಮೂರನ್ನೂ ಸಹ ನಿಲ್ಲಿಸಿರ್ತಕ್ಕಂಥ ಏಕೈಕ ದೇಶ ಯಾವುದು ಅಂತ ಕೇಳಿದಾನೆ. ಯಾವುದು? ಶ್ರೀಲಂಕಾ ಅದೇ ಕ್ರೈಸ್ತಸಲ್ಲಿ ಇದೆ, ಅದು ಮಾಡೋಕ್ಕಾಗತ್ತೆ. ಆ್ಯಂಡ್ ದೆನ್ ಭೂತಾನ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು ಅಂತ ಕೊಟ್ಟಿದ್ದಾನೆ ಅಂತಂದರೆ ಮಾಲ್ಡೀವ್ಸ್ ಅಂತ ಕೊಟ್ಟಿದ್ದಾನೆ, ಮತ್ತು ಇಂಡೋನೇಷ್ಯಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಕೇಳಿದ್ರೆ, ಈ ಮಾಲೆಯ ಸಿಟಿಯನ್ನು ಹೊಂದಿರತಕ್ಕಂತಹ ಮಾಲ್ಡೀವ್ಸ್ ಅಂತ ಹೇಳ್ತೀವಿ. ಯಾವುದು? ಮಾಲ್ಡೀವ್ಸ್ ಅಂತ ಹೇಳ್ತೀವಿ. ಈ ಒಂದು ಮಾಲ್ಡೀವ್ಸ್ ಏನಿದೆ ಅಲ್ವಾ, HIV, ಹೆಪಟೈಟಿಸ್ ಬಿ ಮತ್ತು ಸಿಫಲಿಸ್ ಹರಡುವಿಕೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದೆ. ಸರಿನಾ, ತಾಯಿಯಿಂದ ಮಗುವಿಗೆ ಹೋಗುವುದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದೆ. ಯಾವ ದೇಶ? ಅತಿ ಚಿಕ್ಕ ದೇಶ ಆಗಿರ್ತಕ್ಕಂತಹ ನಮ್ಮ ಈ ಮಾಲ್ಡೀವ್ಸ್ ದೇಶ ಅಂತ ಹೇಳ್ತೀವಿ. ಸರಿನಾ, ಸೊ ಇದು ಎಲ್ಲಿ ಕಂಡುಬರುತ್ತೆ? ಹಿಂದೂ ಮಹಾಸಾಗರದಲ್ಲಿ ಇದು ಕಂಡುಬರುತ್ತೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ, ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದನ್ನ ಈ ಒಂದು ಮಾಲ್ಡೀವ್ಸ್ ಅನ್ನ ಹಾಗೆ ನಮ್ಮ ಇಂಡಿಯಾವನ್ನ ಬೇರ್ಪಡೆ ಮಾಡ್ತಕ್ಕಂತಹ ಒಂದು ಚಾನಲ್ ಯಾವುದು ಅಂತ ಹೇಳ್ಬೋದಾ? ಯಾವ ಡಿಗ್ರಿ ಚಾನಲ್? ಎಷ್ಟು ಡಿಗ್ರಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ 8 ಡಿಗ್ರಿ ಚಾನಲ್ ಏನಿದೆ ಅಲ್ವಾ, ನಮ್ಮ ಮಿನಿಕಾಯನ್ನು ಹಾಗೆ ಈ ಒಂದು ಮಾಲ್ಡೀವ್ಸನ್ನು ಬೇರ್ಪಡೆ ಮಾಡುತ್ತೆ. ಹೆಸರನ್ನ ಸೋದು ಸಹ ನಿಮಗೆ ಕೇಳ್ತಾನೆ, ಸ್ಟೇಟಲ್ಲೂ ಸಹ ಕೇಳಿದಾನೆ ಈ ಒಂದು ಪ್ರಶ್ನೆ ನಿಮಗೆ, ಆ್ಯಂಡ್ ದೆನ್ ಸೆಂಟ್ರಲ್ಲೂ ಸಹ ಕೇಳಿದಾನೆ. ಇದು ಜಿಯೋಗ್ರಫಿಯ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ 9ನೇ ಪ್ರಶ್ನೆ ಏನಿದೆ ಅಂತಂದರೆ, UNTCC ಸಮ್ಮೇಳನವನ್ನು UN ಪೀಸ್ ಕೀಪಿಂಗ್ ಕೋಆಪರೇಷನ್ ಭಾರತವು ಯಾವ ನಗರದಲ್ಲಿ ಆಯೋಜಿಸಿತ್ತು ಅಂತ ಕೇಳಿದ್ದೇನೆ. ಸರ್, UNTCC ಸಮ್ಮೇಳನವನ್ನು UN ಪೀಸ್ ಕೀಪಿಂಗ್ ಕೋಆಪರೇಷನ್ ಭಾರತವು ಯಾವ ನಗರದಲ್ಲಿ ಆಯೋಜಿಸಿತ್ತು? ಮುಂಬೈಯಲ್ಲಿ, ಹೈದರಾಬಾದಲ್ಲಿ, ನವದೆಹಲಿ ಮತ್ತು ಚೆನ್ನೈಯಲ್ಲಿ ಅಂತ ಕೊಟ್ಟಿದ್ದಾನೆ. ಸರ್, ಎಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು ಅಂತ? ಎಲ್ಲಿ ಅಂತ ಕೇಳಿದ್ರೆ, ಈ ಒಂದು ನವದೆಹಲಿಯಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ಎಲ್ಲಿ ಅಂತಂದರೆ ನವದೆಹಲಿಯಲ್ಲಿ. ಸರಿನಾ, ಟೋಟಲಿ ಎಷ್ಟು ದೇಶಗಳು ಇದರಲ್ಲಿ ಭಾಗವಹಿಸಿತ್ತು ಅಂತ ಕೇಳಿದ್ರೆ ಅವಾಗೂ ಹೇಳಬೇಕಾಗುತ್ತೆ 32 ದೇಶಗಳು ಇದರಲ್ಲಿ ಭಾಗವಹಿಸಿತ್ತು ಸರ್ ಅಂತ. ಓಕೆ, ಸೊ ಎಷ್ಟು ದೇಶಗಳು ಅಂತಂದರೆ ಅಫಿಷಿಯಲ್ ಆಗಿ 32 ದೇಶಗಳು ಇದರಲ್ಲಿ ಭಾಗವಹಿಸಿತ್ತು. ಯಾವ ಒಂದು ಸಮ್ಮೇಳನದಲ್ಲಿ ಅಂತ ಕೇಳಿದ್ರೆ UNTCC ಸಮ್ಮೇಳನದಲ್ಲಿ. ಸರಿನಾ, ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಭಾರತದ ಮೊದಲ ಸೆಮಿಕಂಡಕ್ಟರ್ ಇನೋವೇಷನ್ ಮ್ಯೂಸಿಯಂ ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ ಅಂತ. ಸರ್, ಮತ್ತೆ ಮೊದಲ ಅಂತ ಬಂದಿದೆ, ನೆನ್ಪಿಟ್ಕೊಳ್ಬೇಕಾ? ನಾನು ಹೇಳೋದೇ ಬೇಕಾಗಿಲ್ಲ, ನೀವು ನೆನ್ಪಿಟ್ಕೊಳ್ಳೇಬೇಕು. ಓಕೆ, ಯಾಕಂದರೆ ಭಾರತದ ಮೊದಲ ಅಂತ ಇದೆ. ಭಾರತದ ಮೊದಲ ಸೆಮಿಕಂಡಕ್ಟರ್ ಇನೋವೇಷನ್ ಮ್ಯೂಸಿಯಂ. ಓಕೆ, ಮ್ಯೂಸಿಯಂ ಯಾವುದು? ಅಂಡರ್ ವಾಟರ್ ಮ್ಯೂಸಿಯಂ ಒಂದಿತ್ತಲ್ವಾ? ಯಾವ ಒಂದು INS ಅಲ್ಲಿ ಸ್ಥಾಪನೆ ಮಾಡಿದ್ರೆ ಹೇಳ್ಬೋದಾ? ಒಂದು INS ನೌಕೆಯನ್ನು ಈ ಒಂದು ಮ್ಯೂಸಿಯಂ ಆಗಿ, ಅಂಡರ್ ವಾಟರ್ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಯಾವ ರಾಜ್ಯದಲ್ಲಿ? ಮಹಾರಾಷ್ಟ್ರ ರಾಜ್ಯದಲ್ಲಿ. ಯಾವ ಒಂದು ನೌಕೆ ರೀ ಸರ್ ಅದು? ಸರ್, ಏನು ಬರ್ತಿಲ್ಲ ಸರ್, ನೀವು ಹೇಳಿ. ಗುಲ್ದಾರ್ ನೌಕೆ ಅಂತ ಹೇಳ್ತೀವಿ ಸರ್. ನಾವು ಗುಲ್ದಾರ್ ಅನ್ನೋ ಒಂದು ನೌಕೆನ, INS ಗುಲ್ದಾರ್ ಅನ್ನೋ ನೌಕೆಯನ್ನು ಅಂಡರ್ ವಾಟರ್ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದೆ. ಯಾವ ರಾಜ್ಯ ಅಂತ ಕೇಳಿದ್ರೆ ಮಹಾರಾಷ್ಟ್ರ ರಾಜ್ಯ. ಇದೇ ಕ್ವಶನ್ ನಿಮಗೆ NTPC ಎಕ್ಸಾಮಲ್ಲಿ ಕೇಳಿರಲಿಲ್ಲ ಅಂತಂದರೆ ಹೇಳಿ ನೀವು ನನಗೆ ಅವಾಗ. ಸರಿನಾ, ಸೊ ಇದನ್ನು ಸಹ ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಒಂದ್ಸರಿ ಹೇಳಿದ್ದೆ ನಿಮಗೆ. ಸರಿನಾ, ಸೊ ನಾನು ಮುಂಬರ್ತಕ್ಕಂಥ ಎಕ್ಸಾಮಲ್ಲಿ ಅನಾಲಿಸಿಸ್ ಮಾಡುವಾಗ, ಬೇರೆ ಎಕ್ಸಾಮಲ್ಲಿ ಹೇಳುವಾಗ ಇದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ಅಂತ ನಾನು ಹೇಳ್ತಿದ್ದೀನಿ ಅಂತಂದರೆ ಹಿಂದೆ ಹೇಳಿರ್ತೀನಿ. ಸರಿನಾ, ಸೊ ಅದಕ್ಕೆ ಈ ಕ್ಲಾಸ್ಗಳನ್ನ ನೋಡ್ಕೊಳ್ಳಿ, ನಿಮಗೆ ಮುಂದೆ ಬೆನಿಫಿಷಿಯಲ್ ಆಗೇ ಆಗುತ್ತೆ. ಅವಾಗ ನಾನು ಹೇಳ್ತಿರ್ತೀನಲ್ವ ಈ ಒಂದು ಕ್ವಶನ್ ನಿಮಗೆ ಹೇಳಿದ್ದೀನಿ ಅಂತ, ಅವಾಗ ನಿಮ್ಮ ಮುಖದಲ್ಲಿ ಒಂದು ಮುಗುಳ್ನಾಗೆ ಬರುತ್ತೆ. ಸರಿನಾ, ಇಲ್ಲ ಅಂತಂದ್ರೆ ಏನು ಹೇಳ್ತಿದ್ದಾರೆ, ಬರೀ ಎಲ್ಲ ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಹೇಳಿದ್ದಾರೆ ಇದು? ನಾನು ಕೇಳಿಲ್ಲ ಅಲ್ಲ. ಸರಿನಾ, ಸೊ ಹಾಗಾಯಿತು ಅಂತಂದರೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸರಿನಾ, ಸೊ ಅದಕ್ಕೆ ನೀವು ಓದ್ಕೊಂಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಅಷ್ಟೇ. ಎಲ್ಲಿದೆ ಅಂತ ಇದು? ಸೊ ಓಕೆ, ಇದನ್ನ ಹೇಳಿ. ಅದು INS ಗುಲ್ದಾರ್ನ ಬಿಡಿ. ಓಕೆ, ಅದನ್ನು ಸಹ ಇಂಪಾರ್ಟೆಂಟ್ ಇದೆ, ಅದು ಸಹ ಇಂಪಾರ್ಟೆಂಟ್ ಇದೆ. ಬಟ್ ಇವಾಗ ಇದನ್ನ ಹೇಳಿ, ಯಾವುದು? ಭಾರತದ ಮೊದಲ ಸೆಮಿಕಂಡಕ್ಟರ್ ಇನೋವೇಷನ್ ಮ್ಯೂಸಿಯಂ ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು ಅಂತ. ಯಾವ ನಗರದಲ್ಲಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಮುತ್ತಿನ ನಗರಿ ಹೈದರಾಬಾದ್ ಅಂತ. ಯಾವುದು? ಈ ಒಂದು ಹೈದರಾಬಾದ್ ಅಂತ ಹೇಳ್ತೀವಿ ಸರ್. ಹಾಗಾದರೆ ಈ ಒಂದು ಹೈದರಾಬಾದ್ ಯಾವ ಒಂದು ನದಿ ತೀರದಲ್ಲಿ ಕಂಡುಬರುತ್ತೆ? ಮೂಸಿ ನದಿ ತೀರದಲ್ಲಿ ಕಂಡುಬರುತ್ತೆ. ಯಾವ ನದಿ ತೀರದಲ್ಲಿ? ಈ ಒಂದು ಮೂಸಿ ನದಿ ತೀರದಲ್ಲಿ ಕಂಡುಬರುತ್ತೆ. ಸರಿನಾ, ಸೊ ಇದು ಸಹ ನಿಮಗೆ ಗೊತ್ತಿರಲಿ, ಕೇಳಬಹುದು. ಆ್ಯಂಡ್ ಯಾವ ನದಿ ಈಶಾನ್ಯಕ್ಕೆ ಹುಟ್ಟಿ ಈ ಒಂದು ನೈಋತ್ಯ ದಿಕ್ಕಿಗೆ ಹರಿದು ಬಂದು ಕೃಷ್ಣಾ ನದಿಗೆ ಸೇರ್ಪಡೆ ಆಗುತ್ತೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಆ ಒಂದು ನದಿಯೇ ಈ ಒಂದು ಮೂಸಿ ನದಿ ಸಾರ್ ಅಂತ. ಓಕೆ, ಯಾವುದು? ಮೂಸಿ ನದಿ ಅಂತ. ಓಕೆ, ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಭಾರತದ ಮೊದಲ ಸೆಮಿಕಂಡಕ್ಟರ್ ಇನೋವೇಷನ್ ಮ್ಯೂಸಿಯಂ ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ ಅಂತ ಕೇಳಿದ್ರೆ ಹೈದರಾಬಾದಲ್ಲಿ ಉದ್ಘಾಟಿಸಲಾಗಿದೆ. ಸರ್, ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. ಸೊ ಆಲ್ಮೋಸ್ಟ್ ಸಾಕಷ್ಟು ಜನ ಬೆಂಗಳೂರು ಹಾಕೋ ಚಾನ್ಸಸ್ ಸಾಕಷ್ಟು ಇರುತ್ತೆ, ಇಲ್ಲಾಂದರೆ ಮುಂಬೈ ಹಾಕೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಬಟ್ ಇಲ್ಲಿ ಆನ್ಸರ್ ಏನಿದೆ ಅಂತಂದರೆ ಹೈದರಾಬಾದ್ ಅಂತ ಇದೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ಅಂತ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ದಿವ್ಯಾಂಗ
ಪುನರ್ವಸತಿ ಕೇಂದ್ರಗಳನ್ನು ಯಾವ ರಾಜ್ಯದ ಎಲ್ಲಾ ವಿಭಾಗೀಯ ಕೇಂದ್ರಗಳಲ್ಲಿ ಸ್ಥಾಪಿಸಲಾಗುವುದು ಎಂದು ಘೋಷಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವುದು ದಿವ್ಯಾಂಗ ಪುನರ್ವಸತಿ ಕೇಂದ್ರಗಳನ್ನು ಯಾವ ರಾಜ್ಯದ ಎಲ್ಲಾ ವಿಭಾಗೀಯ ಕೇಂದ್ರಗಳಲ್ಲಿ ಸ್ಥಾಪಿಸಲಾಗುವುದು ಎಂದು ಘೋಷಿಸಲಾಗಿದೆ? ಯಾವ ರಾಜ್ಯದಲ್ಲಿ ರೀ? ಮಧ್ಯಪ್ರದೇಶದಲ್ಲ, ರಾಜಸ್ಥಾನದಲ್ಲ, ಬಿಹಾರದಲ್ಲ, ಅಥವಾ ಈ ಒಂದು ಉತ್ತರ ಪ್ರದೇಶದಲ್ಲ ಅಂತ ಕೊಟ್ಟಿದ್ದಾನೆ. ಸರ್ನ ಯಾವ ಒಂದು ರಾಜ್ಯದಲ್ಲಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಈ ಒಂದು ಉತ್ತರ ಪ್ರದೇಶ ಅಂತ. ಯಾವ ಸರ್? ಈ ಒಂದು ಉತ್ತರ ಪ್ರದೇಶ. ನೆನ್ಪಿಟ್ಕೊಳ್ಳಿ ಯಾವುದು ಅಂತಂದ್ರೆ ಈ ಒಂದು ಉತ್ತರ ಪ್ರದೇಶ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 12ನೇ ಪ್ರಶ್ನೆ ಏನಿದೆ ಅಂತಂದರೆ, ಮಾದಕ ವಸ್ತು ಮುಕ್ತ ಮತ್ತು ಮೌಲ್ಯಾಧಾರಿತ ಸಮಾಜ ನಿರ್ಮಾಣಕ್ಕಾಗಿ ಇಸ್ಕಾನ್ ಆಯೋಜಿಸಿದ ಯುವ ಉತ್ಸವ ಯಾವುದು? ಸರಿನಾ ಸರ್? ಈ ಉತ್ಸವ ಅಂತ ವರ್ಡ್ ಬಂತ, SSC ಅವನಿಗೆ ಎಲ್ಲಿಂದ ಕಿವಿ ಇರುತ್ತೋ ಗೊತ್ತಾ, ಇಲ್ಲಿ ನಿಮಗೆ ಬಂದ್ಬಿಡುತ್ತೆ. ಓಕೆ, ಸೊ ನೀವು ಕಿವಿನ ಕೇಳಿಸ್ಕೊಳ್ತೀನಿ, ಬನ್ನಿ ಇದು ಕ್ವಶನ್ ನಾನು ತೊಗೊಳ್ತೀನಿ ಅಂತ. ಸರಿನಾ? ಯಾವುದು ಉತ್ಸವ ಅಂತ ಅನ್ನೋ ವರ್ಡ್ ಬಂದರೆ ಸಾಕು ನಿಮಗೆ. ಏನಿದೆ? ಮಾದಕ ವಸ್ತು ಮುಕ್ತ ಮತ್ತು ಮೌಲ್ಯಾಧಾರಿತ ಸಮಾಜ ನಿರ್ಮಾಣಕ್ಕಾಗಿ ಇಸ್ಕಾನ್ ಆಯೋಜಿಸಿದ ಯುವ ಉತ್ಸವ ಯಾವುದು ಅಂತ. ಜಾಗೃತಿ ಉತ್ಸವ, ಈ ಒಂದು ಉದ್ಘಾರ್ ಉತ್ಸವ, ಉದ್ಘಾರ್ ಯುವ ಉತ್ಸವ, ಮತ್ತು ಯುವ ಶಕ್ತಿ ಉತ್ಸವ, ಮತ್ತು ಕೌಶಲ ಉತ್ಸವ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಉದ್ಘಾರ್ ಯುವ ಉತ್ಸವ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂತ ಹೇಳ್ತೀವಿ. ಸರ್ ಇದನ್ನು ಆಯೋಜನೆ ಮಾಡತಕ್ಕಂತಹ ಒಂದು ಸಂಸ್ಥೆ ಯಾವುದು? ಇಸ್ಕಾನ್ ಅಂತ ಹೇಳ್ತೀವಿ. ಯಾವುದು? ಇಸ್ಕಾನ್ ಅನ್ನೋ ಒಂದು ಸಂಸ್ಥೆ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿಕ್ಕೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ? ನೆಕ್ಸ್ಟ್ ಪ್ರಶ್ನೆ 13ನೇ ಪ್ರಶ್ನೆ, IUCN ವರದಿಯ ಪ್ರಕಾರ ಎಷ್ಟು ಶೇಕಡಾದಷ್ಟು ನೈಸರ್ಗಿಕ ಪಾರಂಪರಿಕ ಸ್ಥಳಗಳು ಹವಾಮಾನ ಬದಲಾವಣೆಯಿಂದ ಗಂಭೀರ ಅಪಾಯಗಳನ್ನು ಎದುರಿಸುತ್ತಿವೆ ಅಂತ ಕೇಳಿದ್ದೇನೆ. ಸರಿನಾ? ಸೊ ಈ ಒಂದು IUCNಗೆ ಸೇರ್ಪಡೆಯಾಗಿರ್ತಕ್ಕಂಥ ರೀಸೆಂಟ್ ಒಂದು ದೇಶ ಯಾವುದು? ಅರ್ಮೇನಿಯಾ ಅಲ್ವಾ? ನೆನಪಿದೆಯಲ್ವಾ? ಮರ್ತೋಗಿಲ್ಲ ಅಲ್ವಾ? ನೆನಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇಲ್ಲಿ ಏನಿದೆ ಇದಕ್ಕೆ ಆನ್ಸರ್ ಹೇಳಿ. ಎಷ್ಟು ಪರ್ಸೆಂಟ್ ಅಂತ ಕೇಳಿದ್ರೆ ಆಪ್ಷನ್ ಸಿ 43% ಅಂತ ಹೇಳ್ತೀವಿ. ಎಷ್ಟು? 43% ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ 14ನೇ ಪ್ರಶ್ನೆ, ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಸಂಯುಕ್ತ ಸೇನಾ ಅಭ್ಯಾಸ ಯಾವುದು ಅಂತ ಕೇಳಿದ್ದೇನೆ. ಸರಿನಾ? ಯಾವುದು ಅಭ್ಯಾಸವಾಗಿದೆ? ಈ ಒಂದು ಅಸ್ಟ್ರಾ ಹಿಂದ್ ಅಂತ ಹೇಳ್ತೀವಿ. ಇದು ಯಾವಾಗ ನಡೆದಿತ್ತು ಅಂತ ಕೇಳಿದ್ರೆ ಲಾಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ಇದು ನಡೆದಿದೆ. ಯಾವುದು? ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಸಂಯುಕ್ತ ಸೇನಾ ಅಭ್ಯಾಸ ಯಾವುದು ಅಂತ ಕೇಳಿದ್ರೆ ಈ ಒಂದು ಅಸ್ಟ್ರಾ ಹಿಂದ್ ಅಂತ ಹೇಳ್ತೀವಿ. ಸರ್ ಸೊ ಇದು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ನಮ್ಮ ಗೋರ್ಖಾ ಪಡೆ ಏನಿದೆ ಅಲ್ವಾ, ಇದರಲ್ಲಿ ಸಹ ಭಾಗವಹಿಸಿತ್ತು ಅಂತ ಸಹ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ದ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಲ್ಲಿ ಭಾರತದ ಶ್ರೇಯಾಂಕ ಎಷ್ಟು ಅಂತ. ಸರ್ನ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಲ್ಲಿ ನಮ್ಮ ಭಾರತ ಒಂದು ಶ್ರೇಯಾಂಕ ಎಷ್ಟಿದೆ? ಎಷ್ಟನೇ ಸ್ಥಾನದಲ್ಲಿದೆ ನಮ್ಮ ಭಾರತ? ಎಷ್ಟನೇ ಸ್ಥಾನದಲ್ಲಿ? 90ನೇ ಸ್ಥಾನದಲ್ಲಿ, 102ನೇ ಸ್ಥಾನದಲ್ಲಿ, 110ನೇ ಸ್ಥಾನದಲ್ಲಿ ಮತ್ತು 120ನೇ ಸ್ಥಾನದಲ್ಲಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಆಪ್ಷನ್ ಬಿ 102ನೇ ಸ್ಥಾನದಲ್ಲಿ ಇದೆ. ಸರಿನಾ? ಸೊ ಅತಿ ಗಂಭೀರ, ದ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ನಮ್ಮ ಭಾರತ ಇದೆ ಹಂಗರ್ ಇಂಡೆಕ್ಸಲ್ಲಿ. ಓಕೆ, ಸೊ ಒಂದು ತುತ್ತು ವೇಸ್ಟ್ ಮಾಡೋಕ್ಕಿಂತ ಮುಂಚೆಯೂ ಸಹ ಇದನ್ನು ಒಂದು ಥಿಂಕ್ ಮಾಡಿ. ಸರ್ ಒಂದು ತುತ್ತು ನಮ್ಮ ಮನೆಯಲ್ಲಿರೋದು ಇವಾಗ ಹೇಗಾದರೂ ನಾವೇ ತಿನ್ನಬೇಕು, ನಾವೇ ವೇಸ್ಟ್ ಮಾಡಬೇಕಲ್ವಾ? ಬಟ್ ಇವಾಗ ಬೇಗ ಖಾಲಿ ಆಯಿತು ಅಂದರೆ ನೀವು ತರ್ತೀರಲ್ವಾ? ಸೊ ಮೀನ್ಸ್ ಆ ಫುಡ್ಡೇ ಕೊರತೆ ಆಗ್ತಿದೆ ನಮ್ಮ ಭಾರತ ದೇಶದಲ್ಲಿ. ಸರಿನಾ? ಸೊ ಆದ ಕಾರಣದಿಂದ ಏನಂತಂದರೆ ನೀವು ಸಹ ಫುಡ್ ವೇಸ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಬಾರಿ ಯೋಚನೆ ಮಾಡಿ. ಓಕೆ ನಾನು ಒಂದು ತುತ್ತು ವೇಸ್ಟ್ ಮಾಡ್ತೀನಿ ಅಷ್ಟೇ ಅಂತಲ್ಲ. ಬಟ್ ಕೆಲವೊಬ್ರು ಹೇಗೆ ಅಂತಾರೆ, ಅದು ಪ್ಲೇಟ್ ಇರೋದಲ್ವ ಅದರಲ್ಲೇ ಸಹ ಕೈನ ತೊಳೆದು ಹೋಗಿಬಿಟ್ಟಿರ್ತಾರೆ. ಸೊ ಆ ರೀತಿ ಮಾಡಬೇಡಿ. ಸರಿನಾ? ಸೊ ಈ ಒಂದು ತಿನ್ನುವ ತಟ್ಟೆಗೆ ರೆಸ್ಪೆಕ್ಟ್ ಕೊಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ 16ನೇ ಪ್ರಶ್ನೆ ಏನಿದೆ? 16ನೇ ಪ್ರಶ್ನೆ, ಗೂಗಲ್ನ $15 ಬಿಲಿಯನ್ ಹೂಡಿಕೆಯು ವಿಶಾಖಪಟ್ಟಣಂನಲ್ಲಿ ಡೇಟಾ ಸೆಂಟರ್ಗಳು ಮತ್ತು ಯಾವ ಹಬ್ಗಳ ಸ್ಥಾಪನೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದೇನೆ. ಸರ್ ಯಾವ ಒಂದು ಹಬ್ಗಳ ಸ್ಥಾಪನೆಗೆ ಸಂಬಂಧಿಸಿದೆ ರೀ? ಸರಿನಾ? ಸರ್ ಮೇಲೇ ಹೇಳಿದ್ರಿ, ಇದನ್ನು ಮತ್ತೆ ಒಂದು ಉಲ್ಟಾ ಕ್ವಶನ್ ತಂದಿದ್ದೀರಾ. ಹೌದು, ಒಂದು ಲಾಸ್ಟ್ ಕ್ವಶನ್ 5 ಕ್ವಶನ್ ಏನಿದೆ ಅಲ್ವಾ, ನಿಮಗೆ ಆನ್ಸರ್ ನೀವೇ ಹೇಳಬೇಕು ಇದಕ್ಕೆ. ಓಕೆ, ಯಾವುದು ಅಂತ ಹೇಳ್ಬೋದಾ? ಒಂದು 10 ಸೆಕೆಂಡ್ ತಗೊಳ್ಳಿ ಆನ್ಸರ್ ಹೇಳಿದಕ್ಕೆ. ಯಾವುದು? ಕ್ಲೌಡ್ ತಂತ್ರಜ್ಞಾನ, AI ಹಬ್ಗಳು, 5G ಸಂಪರ್ಕ, ರೋಬೋಟಿಕ್ಸ್ ಮತ್ತು ಸಂಶೋಧನಾ ಕೇಂದ್ರಗಳು. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳಿದ್ರೆ ಈ AI ಹಬ್ಗಳು ಅಂತ ಹೇಳ್ತೀವಿ. ಸರಿನಾ? ಎಷ್ಟು ಬಿಲಿಯನ್ ಡಾಲರ್ಗಳು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ $15 ಬಿಲಿಯನ್ ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ 17ನೇ ಪ್ರಶ್ನೆ ಏನಿದೆ ಅಂತಂದರೆ 2025ರ ಆರ್ಥಿಕ ವಿಜ್ಞಾನಗಳ ಪ್ರಶಸ್ತಿಯು ಯಾವ ವಿಷಯವನ್ನು ನವೀನತೆಯೊಂದಿಗೆ ಜೋಡಿಸಿದ ಸಂಶೋಧನೆಗಾಗಿ ನೀಡಲಾಗಿದೆ ಅಂತ. ಸರಿನಾ? ಯಾವುದು? ಡಿಜಿಟಲ್ ಹಣಕಾಸು, ಜಾಗತಿಕ ವ್ಯಾಪಾರ, ಹವಾಮಾನ ಬದಲಾವಣೆ ಮತ್ತು ಆರ್ಥಿಕ ಬದಲಾವಣೆ. ಸರಿನಾ? ಯಾವುದಕ್ಕೆ ಅಂತ ಹೇಳ್ಬೋದಾ? ಯಾವುದಕ್ಕೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಆರ್ಥಿಕ ಬೆಳವಣಿಗೆ ಅಂತ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ, ಆರ್ಥಿಕ ಬೆಳವಣಿಗೆ ಅನ್ನೋದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, PMMSY ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿದ್ವಿ. ಸೊ ಯೋಜನೆಯಲ್ಲಿ ಸ್ಥಾಪಿಸಲಾದ ಇಂಟಿಗ್ರೇಟೆಡ್ ಅಕ್ವಾ ಪಾರ್ಕ್ ಮುಖ್ಯವಾಗಿ ಯಾವುದನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ? ಎಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ ರೀ? ನಾಗಾಲ್ಯಾಂಡಲ್ಲಿ ಸ್ಥಾಪನೆ ಮಾಡಿಲ್ವಾ? ನೆನಪಿದೆ ಅಲ್ವಾ? ಓಕೆ, ನೆನಪಿದೆ ನಿಮಗೆ. ಸೊ ಪಶುಸಂಗೋಪನೆ, ಕೋಳಿ ಮತ್ತು ಕೋಳಿ ಸಾಕಾಣಿಕೆ. ಇವಾಗಲೇ ಹೇಳಿದೆ ರೀ ನಿಮಗೆ. ಮತ್ಸ್ಯ ಅಂದ್ರೆ ಏನು? ಮೀನು. ಸರಿನಾ? ಏನಂತ ಹೇಳ್ತೀವಿ? ಮೀನು ಅಂತ ಹೇಳ್ತೀವಿ. ಮೀನುಗಾರಿಕೆ ಮತ್ತು ಸಂಬಂಧಿತ ಚಟುವಟಿಕೆಗಳು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ 19ನೇ ಪ್ರಶ್ನೆ ಏನಿದೆ ಅಂತಂದ್ರೆ, ಮಾಲ್ಡೀವ್ಸ್ ನಿರ್ಮೂಲನೆ ಮಾಡಿದ 3 ಪ್ರಮುಖ ತಾಯಿ ಟು ಮಗುವಿಗೆ ಹರಡುವ ರೋಗಗಳು ಯಾವ್ದು ಅಂತ. ಕ್ಷಯರೋಗ ಇಲ್ಲ, ಆ್ಯಂಡ್ ದೆನ್ ಈ ಒಂದು ಪೋಲಿಯೋ ಇಲ್ಲ, ಆ್ಯಂಡ್ ದೆನ್ ಡೆಂಗ್ಯೂ ಅದು ಸಹ ಇಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಆಗುತ್ತೆ. ಯಾವುದು? ಹೆಪಟೈಟಿಸ್, ಈ ಒಂದು ಸಿಫಿಲಿಸ್, ಹಾಗೆ ಈ ಒಂದು HIV ಅಂತ ಹೇಳ್ತೀವಿ. ಸರ್ನಾ? ಸೊ ಈ 3ರಲ್ಲಿ ಯಾವುದಲ್ಲ ಅಂತ ನಿಮಗೆ ಕೇಳ್ಬೋದು. ಸರ್ನಾ? ಇಲ್ಲ ಅಂತಂದ್ರೆ ಈ ಕೆಳಗಿನ 4ರಲ್ಲಿ ಯಾವುದಲ್ಲ ಅಂತ ಕೇಳ್ಬೋದು. ಅವಾಗ ನಿಮಗೆ ಕೊಡ್ಬೋದು ಆಪ್ಷನ್ ಎ HIV ಅಂತ ಕೊಡ್ಬೋದು, ಆಪ್ಷನ್ ಬಿ ಹೆಪಟೈಟಿಸ್ ಅಂತ ಕೊಡ್ಬೋದು, ಆಪ್ಷನ್ ಸಿ ಸಿಫಿಲಿಸ್ ಅಂತ ಕೊಡ್ಬೋದು, ಆಪ್ಷನ್ ಡಿ ನಿಮಗೆ ರುಬೇಲಾ ಅಂತ ಕೊಡ್ಬೋದು. ಅವಾಗ ನೀವು ಯಾವ್ದು ತೆಗೆದು ಹಾಕಬೇಕು? ಈ ಒಂದು ರುಬೇಲಾ ಅನ್ನೋ ತೆಗೆದು ಹಾಕಬೇಕು. ಸರಿನಾ? ಯಾಕೆ ಅಂತಂದ್ರೆ ಈ 3 ಸಹ ಅದು ಹೊಡೆದಾಕಿದೆ. ಸೊ ಇದನ್ನ ಹೊಡೆದಾಕಿಲ್ಲ. ಅದು ಯಾವುದು? ಈ ಒಂದು
ಮಾಲ್ಡೀವ್ಸ್ ಅಂತ ಹೇಳ್ತೀವಿ, ಸರಿನಾ. ಆ್ಯಂಡ್ ದೆನ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಏನಿದೆ, ಆಸ್ಟ್ರಾ ಹಿಂದೆ 2025 ಸಂಯುಕ್ತ ಸೇನಾಭ್ಯಾಸವು ಯಾವ ನಗರದಲ್ಲಿ ನಡೆಯಿತು ಅಂತ, ಸರಿನಾ. ಸೊ ಇದನ್ನು ಹೋಮ್ವರ್ಕ್ ಆಗಿ ತಗೊಳ್ಳಿ. ಈ ಒಂದು ಹೋಮ್ವರ್ಕ್ ಕ್ವಶನ್ ನಾಳೆ ನಿಮಗೆ ನಾನು ಆನ್ಸರ್ನ ಹೇಳಿರ್ತೇನೆ, ಸರಿನಾ. ಸೊ ಇದಕ್ಕೆ ನೀವು ಕಾಮೆಂಟ್ ಮಾಡಿ, ಸರಿಯಾ. ಸೊ ಇದಾಗಿತ್ತು ಇಲ್ಲಿಯವರೆಗೆ 15th ಡಿಸೆಂಬರ್ನ ಪ್ರಚಲಿತ ಘಟನೆಗಳ ಟಾಪ್ 20 ಪ್ರಚಲಿತ ಘಟನೆಗಳ ಪ್ರಶ್ನೆಗಳ ಒಂದು ವಿವರಣೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೋಬಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಹಳೆಯ ಆ ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ನೋಡಿಲ್ಲ ಅಲ್ವಾ, ಮೀನ್ಸ್ ಜಸ್ಟ್ ನಿನ್ನೆ ಅಪ್ಲೋಡ್ ಆಗಿದೆ ಅದು. ಸೊ ಯಾರು ನೋಡಿಲ್ವಾ ಪ್ಲೀಸ್ ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ಅದನ್ನು ನೋಡಿ, ಸರಿನಾ. ಸೊ ಅದು ನಿಮ್ಗೆ ಸಂಪೂರ್ಣವಾಗಿಯೂ ಸಹ ಉಪಯೋಗ ಆಗುತ್ತೆ. ಓಕೆ. ಆ್ಯಂಡ್ ದೆನ್ ಮತ್ತೆ ಇನ್ನೊಂದೇನು ಅಂತ ಹೇಳೋದಂದರೆ, ನಿಮಗೆ ಇನ್ನೂ ಕೆಲವು ದಿನಗಳಲ್ಲಿ ಈ SSC MTS ಕ್ಲಾಸ್ ಹಾಗೆ ಒಂದು SSC GD ಕ್ಲಾಸ್ಗಳನ್ನು ಸಹ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೀನ್ಸ್ ಹೇಗೆ ಅಂತಂದರೆ ಡೈಲಿ 1 to 2 ಕ್ಲಾಸ್, 1 3 ಕ್ಲಾಸ್. ಸೊ ನಿಮ್ಮ ಸಪೋರ್ಟ್ ನಮಗೆ ದ ನೆಸಸರಿ ಇದೆ. ಸೊ ಅದಕ್ಕೆ ನಮ್ಮ ಒಂದು ದ ಇನ್ಫಾರ್ಮೇಷನ್ ಏನಿದೆ ಅಲ್ವಾ, ಅಥವಾ ದ ನಾಲೆಡ್ಜ್ ಏನಿದೆ ಅಲ್ವಾ, ಸೊ ಅದನ್ನು ನಿಮಗೂ ಸಹ ಶೇರ್ ಮಾಡ್ತೀವಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ನಮಗೂ ಸಹ ಬೇಕು ಅಂತ ಹೇಳ್ತಾ, ದ ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ ದೆನ್ ದ ಮ್ಯೂಚುವಲ್ ಡಿಪೆಂಡಬಿಲಿಟಿ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.